ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕಮಲಾ ಕ್ರಿಯೇಟಿವಿಟಿ ಹಬ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆದ ಸುಂದರವಾದ ಡೋರ್ ಮ್ಯಾಟ್ ಜೊತೆಗೆ ಬಂದಿದ್ದೀನಿ. ಅದನ್ನು ಹೆಂಗೆ ಸ್ಟಿಚ್ ಮಾಡಬೇಕು ಅಂತಲೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಮ್ಯಾಟ್ನ ನೀವು ಸ್ಟಿಚ್ ಮಾಡಿ ನಿಮ್ಮ ಮನೆ ಡೋರ್ ಹತ್ತಿರ ಯಾವುದಾದ್ರೂ ಫಂಕ್ಷನ್ಸ್ ಅಕೇಶ್ನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಎಲ್ಲ ನಿಮ್ಮ ರಿಲೇಟಿವ್ಸ್ ಎಲ್ಲನೂ ಕೇಳ್ಬೋದು ಎಲ್ಲಿ ತೊಗೊಂಡ್ರಿ ಅಂತ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ನಾವು ಹೆಂಗೆ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಕ್ಲಾತ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲೈಕ್ ಅಡ್ಡ ಉದ್ದ ಎರಡೂ ಸಹ 2 ಇಂಚಸಲ್ಲಿ ಇರಬೇಕು. ನಿಮ್ಮ ಹತ್ರ ಯಾವುದೇ ಕ್ಲಾತ್ಸ್ ಇರಲಿ, ವೇಸ್ಟ್ ಕ್ಲಾತ್ಸ್ ಇರುತ್ತಲ್ವ, ಕಟ್ ಮಾಡಿ ಟೈಲರ್ಸ್ ಮನೇಲಂತೂ ತುಂಬಾ ಕ್ಲಾತ್ಸ್ ವೇಸ್ಟಾಗಿರುತ್ತೆ. ಬ್ಲೌಸಸ್ ಮತ್ತು ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡಿರೋ ಅಂಥ ಕ್ಲಾತ್ಸು, ವೇಸ್ಟ್ ಕ್ಲಾತ್ಸು ನಿಮಗೆ ಚೆನ್ನಾಗಿಲ್ಲ, ಈವನಾಗೇ ಇರಬೇಕು ಅಂತ ಏನಿಲ್ಲ. ಅದರಲ್ಲೇ ನೀವು ಸ್ಕ್ವಯರ್ ಶೇಪಲ್ಲಿ ಒಂದು 2 ಇಂಚಸಲ್ಲಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಲೇಸ್ನ ರೆಡಿ ಮಾಡ್ಕೊಬೇಕು. ಯಾವ ಥರ ಫೋಲ್ಡ್ ಮಾಡಿ ರೆಡಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಲೇಸನ್ನು ರೆಡಿ ಮಾಡಿ ಇಟ್ಕೊಬೇಕು. ನಿಮ್ಮ ಹತ್ರ ಮಲ್ಟಿ ಕಲರ್ಸ್ ಇದ್ದರೆ ಅದನ್ನು ಒಂದೇ ಲೇಸಲ್ಲಿ ಸಹ ನೀವು ಸ್ಟಿಚ್ ಮಾಡ್ಕೊಬೋದು, ಅಥವಾ ಸಪ್ರೇಟಾಗಿ ನೀವು ಸ್ಟಿಚ್ ಮಾಡಿ ಇಟ್ಕೊಬೋದು. ಈ ಥರ ಪೀಸಸ್ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ. ಬೇಗ ನೀವು ಲೇಸ್ನ ರೆಡಿ ಮಾಡ್ಕೊಬೋದು. ನೋಡಿ, ಈ ರೀತಿಯಾಗಿ ಲೇಸ್ ರೆಡಿ ಮಾಡ್ಕೊಂಡಿರೋದನ್ನು ನೀವು ಬೇಸಾಗಿ ಒಂದು ಯಾವುದಾದ್ರೂ ಒಂದು ಸ್ವಲ್ಪ ಥಿಕ್ಕಾಗಿರೋ ಕ್ಲಾತ್ನ ತೊಗೊಳ್ಳಿ. ಅದನ್ನು ವೇಸ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಯಾವುದೇ ಕ್ಲಾತ್ ಇದ್ದರೂ ಬೇಸಾಗಿ ಒಂದು ಥಿಕ್ಕಾಗಿರೋ ಕ್ಲಾತ್ ಇರಬೇಕು. ಆವಾಗಲೇ ಮ್ಯಾಟ್ ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ಅದಕ್ಕೆ ಕಾರ್ನರ್ಸಲ್ಲಿ ನೀವು ಯಾವುದಾದ್ರೂ ಒಂದು ಹಳೆ ಕ್ಲಾತ್ನ ಆಗಿರ್ಬೋದು, ಒಂದು ಚೆನ್ನಾಗಿರೋ ಕ್ಲಾತಲ್ಲಿ ಕವರ್ ಮಾಡ್ಕೊಳ್ಳಿ. ಆಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಲೇಸ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲ ಕರ್ವ್ಸಲ್ಲೂ ಕಾರ್ನರ್ಸಲ್ಲೂ ನೀಟಾಗಿ ಕವರ್ ಆಗೋ ಥರ ಸ್ಟಿಚ್ ಮಾಡಬೇಕಾಗತ್ತೆ. ಆವಾಗಲೇ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನನ್ನ ಹತ್ರ ಮುಂಚೆನೇ ನನಗೆ ಪಿಂಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನಾನು ಪಿಂಕ್ನ ಬಳಸಿದ್ದೀನಿ. ನಿಮ್ಮ ಹತ್ರ ಯಾವುದೇ ಕಲರ್ ಇದ್ರೂ ಸಹ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಅಟ್ಯಾಚ್ ಮಾಡ್ಕೋಬೋದು. ನೋಡಿ, ಆಮೇಲೆ ಬ್ಲೂ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಕಾಂಬಿನೇಷನ್ ಅಲ್ವಾ? ಈ ಥರ ಕಾಂಬಿನೇಷನ್ಸಲ್ಲಿ ನಿಮ್ಮ ಹತ್ರ ಮಲ್ಟಿ ಕಲರ್ಸ್ ಇದ್ದರೂ ಪರವಾಗಿಲ್ಲ, ಅಥವಾ 1-2 ಕಲರ್ಸ್ ಇದ್ದರೆ ಅದನ್ನೇ ಆಲ್ಟರ್ನೇಟಿವ್ ಆಗಿ ಒಂದು 2 ರೌಂಡಲ್ಲಿ ಬಳಸ್ಬೋದು. ನಿಮ್ಗೆ ಹೆಂಗಾಗುತ್ತೆ, ನಿಮ್ಗೆ ಹೆಂಗೆ ಈಸಿ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ಈ ಥರ ಫಸ್ಟೇ ಲೇಸ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಪದೇ ರೆಡಿ ಮಾಡ್ಕೊಳಕ್ಕಾಗಲ್ಲ. ಸೊ ಇದರಿಂದ ನಮ್ಗೆ ಇನ್ ಕೇಸ್ ಏನಾದರೂ ನಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕಂದರೆ ಆವಾಗ ಸ್ಟಿಚ್ ಮಾಡ್ಕೊಬೋದು. ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ. ನೀಟಾಗಿ ಆಲ್ರೆಡಿ ನಾವು ಹಾಕಿರೋ ಫಸ್ಟ್ ಲೈನ್ ಲೇಸ್ನ ಸೈಡಿಗೆ ನೀಟಾಗಿ ಏನಾದರೂ ಸಿಗಾಕ್ಕೊಬಾರ್ದು. ನಾವು ಮತ್ತೆ ಸ್ಟಿಚ್ ಮಾಡೋವಾಗ ನೀಟಾಗಿ ಕವರ್ ಮಾಡಬೇಕಾಗುತ್ತೆ. ಸೊ ಅದರಿಂದ ನೀಟಾಗಿ ಸೈಡ್ಗೆ ರೆಡಿ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ, ಇದೇ ರೀತಿಯಾಗಿ ನನ್ನ ಹತ್ರ ಇರೋ ಎಲ್ಲ ಕಲರ್ಸ್, ಮಲ್ಟಿ ಕಲರ್ಸ್ ಇದ್ರೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಹತ್ರ ಇರೋ ಎಲ್ಲ ವೇಸ್ಟ್ ಕ್ಲಾತ್ಸ್ನು ಈ ಥರ ಕಟ್ ಮಾಡಿಕೊಂಡು ನಾನು ಲೇಸ್ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ. ಅದನ್ನು ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದೀನಿ. ಒಂದ್ರ ಪಕ್ಕದಲ್ಲಿ ಒಂದು ನೀಟಾಗಿ ಏನು ಸ್ಪೇಸ್ ಇಲ್ಲದೆ ಅಟ್ಯಾಚ್ ಮಾಡಿದ್ರೇ ಚೆನ್ನಾಗಿ ಕಾಣಿಸೋದು. ಗ್ಯಾಪ್ ಕೊಟ್ಟು ಅಟ್ಯಾಚ್ ಮಾಡಿದ್ರೆ ಒಂಥರ ಲೂಸಾಗಿ ಚೆನ್ನಾಗಿರಲ್ಲ. ಸೊ ಈ ಥರ ಪಕ್ಕದಲ್ಲಿ ನೀಟಾಗಿ ಒತ್ತಿಸ್ಕೊಂಡು ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ಆವಾಗಲೇ ತುಂಬ ಚೆನ್ನಾಗಿರೋದು. ನನ್ನ ಹತ್ರ ಎಷ್ಟು ಕ್ಲಾತ್ಸ್ ಲೆಫ್ಟ್ ಓವರ್ ಇತ್ತೋ ಅದೆಲ್ಲನೂ ಈ ಥರ ಮಾಡಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಂಥರ ಫ್ಲಫಿಯಾಗಿ ಚೆನ್ನಾಗಿರುತ್ತೆ. ಡೋರ್ ಮ್ಯಾಟ್ ಸಾಫ್ಟಾಗಿರುತ್ತೆ. ನೀವು ಕಾಲಿಟ್ಟಾಗ ಕೂಡ ಎಷ್ಟು ಚೆನ್ನಾಗಿರುತ್ತೆ. ಇದೇ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಕವರ್ ಮಾಡಿ ಎಲ್ಲ ಕಡೆಯಿಂದಲೂ. ನೀವು ಇದನ್ನು ಸರ್ಕಲಾಗಿ ಕೂಡ ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ಸ್ಕ್ವೇರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಒಂಥರ ಚೆನ್ನಾಗಿರುತ್ತೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬೇಕಾದರೂ ಸ್ಟಿಚ್ ಮಾಡ್ಕೊಬೋದು ನೀವು. ಆ್ಯಂಡ್ ಬೇರೆ ಲ್ಯಾಂಗ್ವೇಜಸಲ್ಲಿ ಇದೇ ಥರ ವೀಡಿಯೋಸ್ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿದೆ ನೋಡೋದಕ್ಕೆ. ಇನ್ ಕೇಸ್ ನಿಮಗೆ ಅರ್ಥ ಆಗಲ್ಲ, ನಮಗೆ ಕನ್ನಡದಲ್ಲಿ ವಿಡಿಯೋ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೂ ಒಳ್ಳೆ ಕ್ರಿಯೇಟಿವ್ ಆಗಿರೋವಂಥ ವೀಡಿಯೋಸ್ ಜೊತೆಗೆ ನಾನು ಬರ್ತೀನಿ. ಇನ್ನು ತುಂಬ ರೀತಿಯಾಗಿ ನಾವು ಮ್ಯಾಟ್ಸ್ ಆಗಿರ್ಬೋದು, ಬೇರೆ ಬ್ಲೌಸಸ್ ಆಗಿರ್ಬೋದು, ನಿಮ್ಗೆ ಏನು ಬೇಕಾದರೂ ನಾನು ಸ್ಟಿಚಿಂಗ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಇವಾಗಿನ್ನೂ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಅಪ್ಲೋಡ್ ಮಾಡೋದಾಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಸ್ವಲ್ಪ ತಡವಾಗಿ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ
ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗಿನ್ನೂ ಟೈಲರಿಂಗ್ ಟಿಪ್ಸ್ ಬೇಕಂದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಬೇಕು ಅಂತ. ಮ್ಯಾಟ್ ಸ್ಟಿಚಿಂಗ್ ಆಗಿರ್ಬೋದು, ಬೇರೆ ಏನು ಸ್ಟಿಚಿಂಗ್ ಆಗಿರ್ಬೋದು, ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಲೈಕ್ ತುಂಬ ಹ್ಯಾಪಿ ಫೀಲ್ ಮಾಡ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ. ನೋಡಿ ಇದು ಹೆಂಗೆ ಫಿನಿಶ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಏನಪ್ಪ ಒಂದೊಂದೇ ಜೋಡಿಸ್ಕೊಂಡು ಸ್ಟಿಚ್ ಆಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ. ಅದು ತುಂಬ ಅಂದರೆ ತುಂಬ ಟಫಾಗಿರುತ್ತೆ ಸ್ವಲ್ಪ. ಅಷ್ಟೊಂದೇನಿಲ್ಲ, ಬಟ್ ಸ್ಟಿಲ್ ನಾವು ಅದು ಒಂದೊಂದು ಸೆಪ್ರೇಟ್ ಪೀಸಸ್ನ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿರ್ತೀವಿ ಅಲ್ಲ, ಅದು ಸಿಕ್ಕಾಕೊಂಡ್ಬಿಡುತ್ತೆ ನಮಗೆ. ನೋಡಿಕೊಂಡು ಒಂದೊಂದಾಗಿ ಸರಿ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಅದರಿಂದನೇ ನಾನು ಸ್ಟಿಚಸ್ ಸ್ವಲ್ಪ ಸ್ಲೋ ಆಗಿ ಹಾಕ್ತಾಯಿದ್ದೀನಿ. ನೋಡಿಕೊಂಡು, ನಿಮಗೂ ಸ್ವಲ್ಪ ಕಷ್ಟನೇ ಆಗುತ್ತೆ ಇನಿಷಿಯಲಿ. ಸೊ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಈ ಥರ ಒಂದು ಬಟ್ಟೆಗಳನ್ನ ವೇಸ್ಟ್ ಮಾಡೋದು ಯಾಕೆ, ಸುಮ್ಮನೆ ಏನು ಬಿಸಾಕೋ ಬದಲು ಈ ಥರ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡ್ಕೊಬೋದಲ್ಲ, ಯೂಸ್ಫುಲ್ ಆಗಿರೋವಂಥದ್ದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಈಗ ನಾವು ಫೈನಲ್ ಸ್ಟೇಜಲ್ಲಿ ಇದ್ದೀವಿ. ಲಾಸ್ಟ್ ಲೇಸನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಮಿಡಲಲ್ಲಿ ಒಂದೇ ಕಲರ್ ಹಾಕಿದ್ರೆ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಫ್ಲವರ್ ರೀತಿಯಲ್ಲಿ. ಸೊ ಅದರಿಂದ ನಾನು ಲಾಸ್ಟಿಗೆ ಯಾವ್ದು ಯೂಸ್ ಮಾಡಿದ್ದೀನೋ ಅದನ್ನೇ ಮಿಡಲಲ್ಲಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಪಿಂಕ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಅದರಿಂದ ಇದು ಫಿನಿಶ್ ಆದಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು 2-3 ರೌಂಡ್ಸ್ ಇದು ಮಿಡ್ಲಲ್ಲಿ ಇದೇ ಕಲರ್, ಒಂದೇ ಸೇಮ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಿಂದ ನಾನು ಕಾರ್ನರಿಗೆ ಯಾವ್ದು ಯೂಸ್ ಮಾಡಿದ್ದೀನೋ ಸೇಮ್ ಕಲರ್ ಮಿಡಲಲ್ಲಿ ಕೂಡ ಯೂಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಒಂಥರ ಚಾಕ್ಲೇಟ್ ಥರ ಕಾಣಿಸ್ತಾ ಇದೆ, ಕ್ಯಾಂಡಿ ಥರ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀವೇ. ನೋಡಿ ಲಾಸ್ಟ್ ಲೈನ್ ನಾವು ಸ್ಟಿಚ್ ಮಾಡ್ತಾ ಇದ್ದೀವಿ. ಫೈನಲ್ ಇದನ್ನ ಫಿನಿಷ್ ಮಾಡಿದ್ರೆ ನಮ್ಮ ಸುಂದರವಾದ ಮ್ಯಾಟ್ ರೆಡಿ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೀವು ಹಬ್ಬಗಳಲ್ಲಿ ಅಥವಾ ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ಸ್ ಇದ್ದಾಗ ನೀವು ನಿಮ್ಮ ಮನೆ ಡೋರ್ ಹತ್ರ ಈ ಮ್ಯಾಟ್ ಹಾಕಿದ್ರೆ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಗೆಸ್ಟ್ಗಳಿಗೂ ತುಂಬಾ ಖುಷಿ ಆಗುತ್ತೆ. ಅವ್ರ ಕಾಲನ್ನ ಇಷ್ಟೊಂದು ಸಾಫ್ಟಾಗಿರೋ ಮ್ಯಾಟ್ ಮೇಲೆ ಇಟ್ಕೊಂಡು ಬರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮ್ಗೆ ಇನ್ ಕೇಸ್ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೂ ನೀಟಾಗಿ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮಾಡ್ತೀನಿ. ಇನ್ನೂ ಬೇರೆ ಥರ ಡಿಸೈನ್ ಜೊತೆಗೂ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ನನಗೆ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ವೀಡಿಯೋಸ್. ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾನು ಇನ್ನೊಂದು ಸತಿ. ಮ್ಯಾಟ್ ಇದು ಫಿನಿಶ್ ಆಯಿತು ಇಲ್ಲಿಗೆ. ನೋಡಿ ದಿಸ್ ಇಸ್ ದ ಫೈನಲ್ ಲುಕ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಕಾಣಿಸುತ್ತೆ.